ಪಾಕಿಸ್ತಾನಕ್ಕೆ ನೇರವಾಗಿ ಬೆಂಬಲ ಅಂತೂ ಸೂಚಿಸಲ್ಲ ಅವರು. ಹಿಂದೆಯಿಂದ ಏನಾದ್ರೂ ಅದು ಇದು ಸಪೋರ್ಟ್ ಮಾಡಬಹುದೇ ಹೊತ್ತು ನೇರವಾಗಿ ಭಾರತದ ಮೇಲೆ ಯುದ್ಧ ಮಾಡಕ್ಕಂತೂ ಬರಲ್ಲ. ಆ ತರ ಮಾಡಕ್ ಹೋದ್ರೆ ಏನಾಗುತ್ತೆ, ವಿಶ್ವ ಯುದ್ಧಕ್ಕೆ ಟರ್ನ್ ಆಗ್ಬಿಡತ್ತದು. ಕೊನೆಗೆ ಏನಾಗುತ್ತೆ, ರಷ್ಯಾ, ಚೈನಾ, ಭಾರತ ಎಲ್ಲ ಒಂದಾಗುತ್ತೆ, ಅಮೆರಿಕ ಆ ಕಡೆ ಹೋಗುತ್ತೆ. ಸೊ ಅದೆಲ್ಲ ಆಗದೆ ಇರೋಂಥದ್ದು ತುಂಬಾ ದೂರಾಲೋಚನೆ. ಅಲ್ಲಿ ತನಕ ಮಾಡೋದ್ ಬೇಡ ನಾವು. ಸೊ ಅಮೆರಿಕ ಇಂದ ಯಾವುದೇ ವಿಧವಾದ ಭಾರತಕ್ಕೆ ತೊಂದರೆ ಆಗಲ್ಲ. ಅವ್ರು ಏನಿದ್ರು ನಮ್ಮ ಮೇಲೆ ಟ್ರೇಡ್ ಟ್ಯಾರಿಫ್ಸ್ ಗಳು ಹಾಕ್ಬೋದು, ಆ ತರ ಸ್ಯಾಂಕ್ಷನ್ ಗಳು ಹಾಕಕ್ ಟ್ರೈ ಮಾಡಬಹುದೇ ಹೊತ್ತು. ಬಟ್ ಭಾರತದ ಮಾರ್ಕೆಟ್ ಅಮೆರಿಕಾಗ್ ಬಹಳಾನೇ ಇಂಪಾರ್ಟೆಂಟ್. ಯಾಕಂದ್ರೆ ನಮ್ಮಲ್ಲಿರೋ 140 ಕೋಟಿ ಜನ ಏನ್ ವ್ಯಾಪಾರ ವಹಿವಾಟು ಅಮೆರಿಕನ್ ಪ್ರಾಡಕ್ಟ್ಸ್ ಜೊತೆ ಮಾಡ್ತಾರೆ, ಅವ್ರು ಅದ್ರ ಮೇಲೆ ಕಣ್ಣಿಟ್ಟಿರ್ತಾರೆ ಹೊತ್ತು ಭಾರತದ ಮೇಲೆ ಅವರು ದಾಳಿ ಮಾಡಿಕೊಂಡು ಏನು ಅವ್ರಿಗೇನು ಅದರಿಂದ ಆರ್ಥಿಕತೆ ಏನು ಬೆಳೆಯಲ್ಲ ಅವ್ರಿಗೆ. ಸೊ ಇದ್ರ ಬಗ್ಗೆ ನಾವು ಜಾಸ್ತಿ ಚಿಂತೆ ಮಾಡಕ್ಕಿಂತ ರಷ್ಯಾ ಇಂದ ನಾವ್ ಏನ್ ಪ್ರಯೋಜನ ಪಡ್ಕೋಬಹುದು ಈ ಪುತಿನ್ ವಿಸಿಟ್ ಇಂದ, ನಾವ್ ಹೆಂಗೆ ಅಭಿವೃದ್ಧಿ ಪಡಿಸ್ಕೋಬಹುದು, ನಮ್ಮ ಜನ ಇಲ್ಲಿರೋ ಸ್ಕಿಲ್ಡ್ ಲೇಬರ್ಸ್ ಗಳನ್ನ ಅಲ್ಲಿಗೆ ಕಳಿಸಿ ಅವ್ರಿಗಲ್ಲೊಂದು ಕೆಲಸ ಅಂತ ಸಿಕ್ಕಿ ಅಲ್ಲಿ ಹೇಗೆ ಅವ್ರ ಜೀವನ ವೃದ್ಧಿಸ್ಕೋಬಹುದು, ನಾವ್ ಹೆಂಗೆ ಅವರಿಂದ ಎನರ್ಜಿ ಕೆಲವು ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಗಳು ತಗೊಂಡು ಸ್ಮಾಲ್ ಮಾಡ್ಯುಲರ್ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಅಂತ ಬರೀ 300 ಮೆಗಾವ್ಯಾಟ್ ಅಷ್ಟು ಜನರೇಟ್ ಮಾಡುವಂತ ರಿಯಾಕ್ಟರ್ ಅದ್ರ ಟೆಕ್ನಾಲಜಿಗಳು ತಗೊಳ್ಳೋದು. ಈಗಾಗಲೇ $2 ಬಿಲಿಯನ್ ಅಂದ್ರೆ 18,000 ಕೋಟಿ ಅಷ್ಟು ಇದು ಒಂದು ಲೀಸ್ ತಗೊಳ್ಳೋಂತ ಸಬ್ಮೆರಿನ್, ನ್ಯೂಕ್ಲಿಯರ್ ಸಬ್ಮೆರಿನ್ ನಿನ್ನೆ ಬೆಳಿಗ್ಗೆ ಸೈನ್ ಆಗಿದೆ. ಆ ನ್ಯೂಕ್ಲಿಯರ್ ಸಬ್ಮೆರಿನ್ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಮೊದ್ಲಿದ್ದ ಚಕ್ರ 2021 ವಾಪಸ್ ಹೊಟ್ಟೋಯ್ತು ಲೀಸ್ ಮುಗಿದ್ಮೇಲೆ. ಈಗ ಚಕ್ರ 3 ಅಂತ ತಗೋತಾ ಇದಾರೆ, SSN ಅಂತಾರೆ, ಸಬ್ಮರ್ಸಿಬಲ್ ಶಿಪ್ ನ್ಯೂಕ್ಲಿಯರ್ ಸಬ್ಮೆರಿನ್ ಅಂತ. ಅದು ನಮ್ಮ ಹತ್ರ ಇಲ್ಲೇ ಇಲ್ಲ. ನಮ್ಮ ಹತ್ರ ಏನಿದ್ರು SSBN ಅಂತ ಇದೆ, ಬ್ಯಾಲಿಸ್ಟಿಕ್ ನ್ಯೂಕ್ಲಿಯರ್ ಮಿಸೈಲ್ಸ್. ಬಟ್ SSN ಬೇಕಿತ್ತು. ಸೊ ಆ SSNಗೂ ಡೀಲ್ ಸೈನ್ ಆಗಿದೆ. ಈಗ 11:50 ಶುರುವಾಗುತ್ತೆ. ಯಾವ್ದಾವ್ದು ಡೀಲ್ಗಳು ಅಗ್ರಿಮೆಂಟ್ಗಳು ಸೈನ್ ಆಗುತ್ತೆ ಅಂತ ಮುಂದೆ ನಾವು ನೋಡಬೇಕು. ಗಿರೀಶ್ ಸರ್, ಜಸ್ಟ್ ನಿಮ್ ಜೊತೆ ಮಾತಾಡ್ತೀನಿ. ಈಗಷ್ಟೇ ರಾಜ್ಘಾಟ್ಗೆ ಆಗಮಿಸಿದ್ದಾರೆ ವ್ಲಾದಿಮಿರ್ ಪುಟಿನ್. ನೋಡಿ, ಗಮನಿಸ್ತಾ ಇದ್ದೀರಿ, 3 ಸೇನಾ ಪಡೆಗಳಿಂದ ಗೌರವ ವಂದನೆಯನ್ನ ಸ್ವೀಕರಿಸಿದ ನಂತರ ಈಗ ರಾಜ್ಘಾಟ್ಗೆ ಪುಟಿನ್ ಆಗಮಿಸಿದ್ದಾರೆ. ಅದರ ದೃಶ್ಯಗಳನ್ನ, ನೇರ ದೃಶ್ಯಾವಳಿಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ರಾಜ್ಘಾಟ್ಗೆ ಆಗಮಿಸಿದ್ದಾರೆ. ಮಹಾತ್ಮ ಗಾಂಧೀಜಿ ಅವರಿಗೆ, ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರಿಗೆ ಗೌರವ ನಮನವನ್ನ ಸಲ್ಲಿಸುತ್ತಾರೆ. ರಾಷ್ಟ್ರಪತಿ ಭವನಕ್ಕೆ ಆನಂತರ ಹೋಗ್ತಾರೆ. ಆನಂತರ ಹೈದರಾಬಾದ್ ಹೌಸ್ಗೆ ಹೋಗ್ತಾರೆ. ಮೋದಿಯೊಂದಿಗೆ ದ್ವಿಪಕ್ಷೀಯ ಮಾತುಕತೆಗಳ ಆರಂಭ ಆಗುತ್ತೆ. 23ನೇ ಭಾರತ ರಷ್ಯಾ ಶೃಂಗದಲ್ಲೂ ಕೂಡ ವಾರ್ಷಿಕ ಶೃಂಗದಲ್ಲಿ ಭಾಗಿಯಾಗ್ತಾರೆ. ಸಭೆಯ ಬಳಿಕ ಮೋದಿ ಜೊತೆಯಲ್ಲಿ ಜಂಟಿ ಹೇಳಿಕೆ ನೀಡಬಹುದು. FICCIನ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ರಾತ್ರಿ ರಾಷ್ಟ್ರಪತಿ ಭವನದಲ್ಲಿ ಔತಣಕೂಟ ಇದೆ. ರಾತ್ರಿ 9:30ಕ್ಕೆ ರಷ್ಯಾಗೆ ಮರು ಪ್ರಯಾಣವನ್ನು ಮಾಡ್ತಾರೆ. ಈಗ ಬರ್ತಿದ್ದಾರಲ್ಲ, ಇದು ರಾಜ್ಘಾಟ್ನ ದೃಶ್ಯ. ಇದು ಮಹಾತ್ಮ ಗಾಂಧೀಜಿ ಅವರಿಗೆ ಗೌರವ ನಮನವನ್ನ ಸಲ್ಲಿಸ್ತಾರೆ. ಅದಾದ ನಂತರ ರಾಷ್ಟ್ರಪತಿ ಭವನದಲ್ಲಿ ಅಧಿಕೃತವಾಗಿ ಸ್ವಾಗತವೂ ಕೂಡ ನೆರವೇರುತ್ತೆ. ನೋಡಿ, ನೀವು ಗಮನಿಸ್ತಾ ಇದ್ದೀರಿ, ರಾಜ್ಘಾಟ್ಗೆ ವ್ಲಾದಿಮಿರ್ ಪುತಿನ್ ಅವರು ಆಗಮಿಸ್ತಾ ಇರುವಂತಹ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ದೀರಿ. ಭಾರತ ಆತಿಥ್ಯವನ್ನ ವಹಿಸಿದೆ. 23ನೇ ವಾರ್ಷಿಕ ಶೃಂಗ, ರಷ್ಯಾ ಮತ್ತು ಭಾರತ ನಡುವಿನ ರಷ್ಯಾ ವಾರ್ಷಿಕ ಶೃಂಗಕ್ಕೆ ಭಾರತ ಆತಿಥ್ಯವನ್ನ ವಹಿಸಿದೆ. ಈಗ ವ್ಲಾದಿಮಿರ್ ಪುತಿನ್ ಅವರು ಬರ್ತಾ ಇದ್ದಾರಲ್ಲ, ಇದರ ಲೈವ್ ದೃಶ್ಯಾವಳಿಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಹಂಗೆ ನೋಡ್ತಾ ಹೋದ್ರೆ ಯಾವುದೇ ಬಿಕ್ಕಟ್ಟಿನ ಕಾಲದಲ್ಲೂ ಕೂಡ ಭಾರತ ಮತ್ತು ರಷ್ಯಾದ ಸ್ನೇಹ ಸಂಬಂಧ ಹಾಗೇನೇ ಇದೆ. ದ್ವಿಪಕ್ಷೀಯ ವ್ಯಾಪಾರ, ರಕ್ಷಣಾ ಪಾಲುದಾರ, ಅತಿದೊಡ್ಡ ರಾಷ್ಟ್ರ ರಷ್ಯಾ. ಇದೆಲ್ಲವನ್ನು ಗಮನಿಸ್ತಾ ಹೋದಾಗ ಭಾರತಕ್ಕೆ ರಷ್ಯಾ ಎಷ್ಟು ಮುಖ್ಯ ಅನ್ನೋದು ಗೊತ್ತಾಗುತ್ತೆ. ಬಲಿಷ್ಠ ರಾಷ್ಟ್ರಗಳು ಅಮೆರಿಕ ಮತ್ತು ಚೀನಾದಂತಹ ರಾಷ್ಟ್ರಗಳಿಗೆ ಭಾರತ ಸೆಡ್ಡು ಹೊಡಿತಾ ಇದೆ. ಇಂಥ ಸಮಯದಲ್ಲಿ ನಮ್ಮ ಜೊತೆಗೆ ಆಪ್ತ ಮಿತ್ರನಾಗಿ ಎಲ್ಲಾ ಸಮಯದಲ್ಲೂ ಕೂಡ ನಮ್ಮ ಜೊತೆಗೆ ನಿಂತ್ಕೊಂಡಿದ್ದು ರಷ್ಯಾ ಮಾತ್ರ. ವ್ಲಾದಿಮಿರ್ ಪುತಿನ್ ಮತ್ತು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ ಸ್ನೇಹ ಸಂಬಂಧ ಅದಕ್ಕೆ ಸಾಕ್ಷಿಯಾಗಿತ್ತು. ಸುಮಾರು 78 ವರ್ಷಗಳ ಇತಿಹಾಸ ಇದೆ ಭಾರತ ಮತ್ತು ರಷ್ಯಾ ಸಂಬಂಧಕ್ಕೆ. ಸುಮಾರು 8 ದಶಕಗಳಿಂದಲೂ ಕೂಡ ಎರಡೂ ದೇಶಗಳ ನಡುವೆ ಹಲವು ಬಗೆಯ ಒಪ್ಪಂದಗಳು ಚಾಲ್ತಿಯಲ್ಲಿದ್ದಾವೆ.
ಸೇನೆ, ಅಣ್ವಸ್ತ್ರ ಮತ್ತು ಖಗೋಳ ಕ್ಷೇತ್ರದಲ್ಲಿ ಎರಡೂ ದೇಶಗಳ ನಡುವೆ ಬಹಳ ಹಿಂದಿನಿಂದಲೂ ಕೊಡುಕೊಳ್ಳುವಿಕೆ ನಡೀತಾ ಇತ್ತು. ಉಕ್ರೇನ್ ಮತ್ತು ರಷ್ಯಾ ವಾರ ಆದ ನಂತರ ಮೊದಲ ಬಾರಿಗೆ ರಷ್ಯಾದ ಅಧ್ಯಕ್ಷರು ಆಗಮಿಸ್ತಾ ಇರೋದು ಭಾರತಕ್ಕೆ. ಇನ್ನು ಇವುಗಳ ಜೊತೆಗೆ 3 ವರ್ಷಗಳಿಂದ ವ್ಯಾಪಾರ ಸಂಬಂಧವು ಮತ್ತಷ್ಟು ವೃದ್ಧಿಯಾಗಿದೆ. ಈ ವೇಳೆ ರಷ್ಯಾ ಭಾರತದ ನಡುವಿನ 22ನೇ ವಾರ್ಷಿಕ ಶೃಂಗಸಭೆಯಲ್ಲಿ 23ನೇ ವಾರ್ಷಿಕ ಶೃಂಗಸಭೆಯಲ್ಲಿ ವ್ಲಾದಿಮಿರ್ ಪುಟಿನ್ ಭಾರತಕ್ಕೆ ಆಗಮಿಸಿದ್ದಾರೆ. ಭಾರತ ಆತಿಥ್ಯವನ್ನು ವಹಿಸಿದೆ. ಉಕ್ರೇನ್ ಯುದ್ಧ ಆರಂಭ ಆದ ನಂತರ ಮೊದಲ ಭೇಟಿ ಇದಾಗಿದೆ. ಭಾರತ ಬಹಳ ಜಾಗರೂಕತೆಯ ನಡೆಯನ್ನ ಇಟ್ಟಿತ್ತು. ಎಲ್ಲೂ ಕೂಡ ರಷ್ಯಾವನ್ನ ಟೀಕೆ ಮಾಡೋದಾಗಿರ್ಬೋದು, ಮತ್ತೊಂದು ಏನು ಕೂಡ ಆ ಸಮಯಕ್ಕೆ ಮಾಡಿರಲಿಲ್ಲ ಭಾರತ. ಇದು ಅಲ್ಲಿನ ನೇರ ದೃಶ್ಯಾವಳಿಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಗಾಂಧಿ ಸ್ಮಾರಕಕ್ಕೆ ವ್ಲಾದಿಮಿರ್ ಪುಟಿನ್ ನಮನವನ್ನ ಸಲ್ಲಿಸ್ತಾರೆ. ಪುಷ್ಪವನ್ನ ಹಿಡಿದು ಬಂದಿರುವಂತ ದೃಶ್ಯ ಸಿಬ್ಬಂದಿ ತಾವು ಗಮನಿಸ್ತಾ ಇದ್ದೀರಿ. ಭದ್ರತಾ ಸಿಬ್ಬಂದಿ ಎಲ್ಲ ಇದ್ದಾರೆ. ವ್ಲಾದಿಮಿರ್ ಪುಟಿನ್ ಅವರು ಅವರ ಹಿಂದೆ ಆಗಮಿಸ್ತಾ ಇರುವಂತಹ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ದೀರಿ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರಿಗೆ ನಮನವನ್ನ ಸಲ್ಲಿಸ್ತಾರೆ. ವ್ಲಾದಿಮಿರ್ ಪುಟಿನ್ ಆಗಮಿಸ್ತಾ ಇರುವಂತಹ ದೃಶ್ಯ ಇದು ರಾಜ್ಘಾಟ್ ನಲ್ಲಿ ವ್ಲಾದಿಮಿರ್ ಪುಟಿನ್ ನಡೆದುಕೊಂಡು ಬರ್ತಾ ಇದ್ದಾರೆ. ರಾಷ್ಟ್ರಪತಿ ಭವನಕ್ಕೆ ಅದಾದ ನಂತರ ಹೋಗ್ತಾರೆ. ನೋಡಿ, ಅಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರ ಸ್ಮಾರಕ ಏನಿದೆ ಅದಕ್ಕೆ ನಮನವನ್ನ ಸಲ್ಲಿಸ್ತಾರೆ. ವ್ಲಾದಿಮಿರ್ ಪುಟಿನ್ ಗೌರವ ನಮನವನ್ನ ಸಲ್ಲಿಸ್ತಾರೆ. ಆ ದೃಶ್ಯವನ್ನ ನೇರ ದೃಶ್ಯಾವಳಿಗಳನ್ನ ತಾವು ನೋಡ್ತಾ ಇದ್ದೀರಿ. ಗಾಂಧಿ ಸ್ಮಾರಕಕ್ಕೆ ವ್ಲಾದಿಮಿರ್ ಪುಟಿನ್ ನಮನವನ್ನ ಸಲ್ಲಿಸ್ತಾ ಇರುವಂತಹ ನೇರ ದೃಶ್ಯಾವಳಿಗಳನ್ನ ತಾವು ನೋಡ್ತಾ ಇದ್ದೀರಿ. ಭಾರತದ ಕಲ್ಚರ್ ಅನ್ನ ಗೌರವಿಸೋದ್ರ ಜೊತೆಗೆ ಭಾರತದ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರ ಸ್ಮಾರಕಕ್ಕೆ ನಮನವನ್ನ ಸಲ್ಲಿಸಿದ್ದಾರೆ ವ್ಲಾದಿಮಿರ್ ಪುಟಿನ್. ಇಲ್ಲಿನ ಕಲ್ಚರ್ ಅನ್ನ ಗೌರವಿಸ್ತಾ ಇದ್ದಾರೆ, ಇಲ್ಲಿನ ನಾಯಕರನ್ನ ಗೌರವಿಸ್ತಾ ಇದ್ದಾರೆ. ಆ ಮೂಲಕ ಭಾರತದ ಒಂದು ವೈವಿಧ್ಯತೆಯನ್ನ ಇವತ್ತು ನಾವು ನೋಡ್ತಾ ಇದ್ದೀವಿ. ಅದ್ರ ಜೊತೆಗೆ ವ್ಲಾದಿಮಿರ್ ಪುಟಿನ್ ಇಲ್ಲಿನ ಶ್ರೀಮಂತಿಕೆಯನ್ನ ಗೌರವಿಸ್ತಾ ಇದ್ದಾರೆ. ನೋಡಿ, ನೀವು ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ರಾಜ್ಘಾಟ್ ಇದು. ರಾಷ್ಟ್ರಪತಿ ಭವನಕ್ಕೆ ಆನಂತರ ಇಲ್ಲಿಂದ ಹೋಗ್ತಾರೆ. ಪುಷ್ಪವನ್ನ ಅಲ್ಲಿ ಅರ್ಪಿಸ್ತಿರೋದನ್ನ ತಾವು ಗಮನಿಸ್ತಾ ಇದ್ದೀರಲ್ಲ, ಇದು ಮಹಾತ್ಮ ಗಾಂಧೀಜಿ ಅವರ ಸ್ಮಾರಕಕ್ಕೆ ವ್ಲಾದಿಮಿರ್ ಪುಟಿನ್ ಪುಷ್ಪವನ್ನ ಅರ್ಪಿಸ್ತಾ ಇರುವಂತಹ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ದೀರಿ. ಹಂಗ್ ನೋಡಿದ್ರೆ ಸುಮಾರು 78 ವರ್ಷಗಳಿಂದಲೂ ಕೂಡ ಭಾರತ ಮತ್ತು ರಷ್ಯಾ ನಡುವಿನ ಸಂಬಂಧ ಹಾಗೆ ಇದೆ. ಸುಮಾರು 8 ದಶಕಗಳಿಂದಲೂ ಕೂಡ ಎರಡೂ ದೇಶಗಳ ನಡುವೆ ಬಗೆಯ ಒಪ್ಪಂದಗಳು, ಮಾತುಕತೆಗಳು, ಅಗ್ರಿಮೆಂಟ್ಗಳು ಕೂಡ ಆಗಿತ್ತು. ಭಾರತ ಮತ್ತು ರಷ್ಯಾ ನಡುವಿನ ದ್ವಿಪಕ್ಷೀಯ ಮಾತುಕತೆಗಳಲ್ಲಿ ಭಾರತಕ್ಕೆ ಬೆನ್ನೆಲುಬಾಗಿ ನಿಂತುಕೊಂಡಿತ್ತು ರಷ್ಯಾ. ಈಗಲೂ ಕೂಡ ಅದೇ ಸಂಬಂಧ ಮುಂದುವರಿಸಿಕೊಂಡು ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದಿದ್ದಾರೆ. ಸುಮಾರು 25 ವರ್ಷಗಳಿಂದಲೂ ವ್ಲಾದಿಮಿರ್ ಪುಟಿನ್ ಅವರು ರಷ್ಯಾದ ಅಧ್ಯಕ್ಷರಾಗಿ ರಷ್ಯಾದಲ್ಲಿ ಮಾಡಿದಂತ ಕ್ರಾಂತಿಯ ಬಗ್ಗೆ ನಾವು ಗಮನಿಸಿದ್ವಿ. ಈಗ ನೋಡಿದ್ರೆ ಸುಮಾರು 99% ರಷ್ಯಾದ ಜನ ಮಧ್ಯಮ ವರ್ಗದ ಜನ. ಮೊದಲು ಬಡತನವನ್ನೇ ಹಾಸು ಹೊಕ್ಕಾಗಿ ಮಲಗಿದ್ದ ರಷ್ಯಾ ಇವತ್ತು ಇಷ್ಟೆಲ್ಲ ಗ್ರೋತ್ ಆಗೋದಕ್ಕೆ, ಪ್ರೋಗ್ರೆಸ್ ಆಗೋದಕ್ಕೆ ವ್ಲಾದಿಮಿರ್ ಪುಟಿನ್ ಅವರ ಆ ಒಂದು ಬೇರೆ ರಾಷ್ಟ್ರಗಳ ಜೊತೆಯಲ್ಲಿ ಸ್ನೇಹ ಸಂಬಂಧದ ಜೊತೆಗೆ ತನ್ನ ಒಂದು ನಾಯಕತ್ವಕ್ಕೆ ಹಿಡಿದ ಕನ್ನಡಿ ಇದು. ಅದರಂತೆ ಬೇರೆ ಮಿತ್ರ ರಾಷ್ಟ್ರಗಳಿಗೆ ರಷ್ಯಾ ನೀಡುವಂತಹ ಒಂದು ಗೌರವ ಅಥವಾ ಸ್ನೇಹ ಇದೆಲ್ಲವೂ ಕೂಡ ಭಾರತದೊಂದಿಗೆ ಪರಮಾಪ್ತನಾಗಿ ರಷ್ಯಾ ಎಂದಿಗೂ ಕೂಡ ಇದೆ. ಅದಕ್ಕೆ ಸಾಕ್ಷಿ ಎಂಬಂತೆ ಭಾರತಕ್ಕೆ ಆಗಮಿಸಿರುವ ವ್ಲಾದಿಮಿರ್ ಪುಟಿನ್ ಭಾರತದ ರಾಷ್ಟ್ರಪತಿ ಭವನದಲ್ಲಿ ಗೌರವ ವಂದನೆಯನ್ನ ಸ್ವೀಕರಿಸಿ ಅದಾದ ನಂತರ ರಾಜ್ಘಾಟ್ನಲ್ಲಿ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಸ್ಮಾರಕಕ್ಕೆ ಪುಷ್ಪ ನಮನವನ್ನ ಸಲ್ಲಿಸಿ ಈಗ ಅಲ್ಲಿಂದ ತೆರಳಿದ್ದಾರೆ. ಇನ್ನು ನಮ್ಮ ಜೊತೆಲಿ ಈಗ ಮಾತಾಡೋದಕ್ಕೆ ಇದೆಲ್ಲ ಬೆಳವಣಿಗೆಗಳ ಬಗ್ಗೆ, ಭಾರತಕ್ಕೆ ಏನ್ ಲಾಭ ಆಗುತ್ತೆ, ಈ ಭೇಟಿ ಎಷ್ಟು ಮಹತ್ವ ಪಡ್ಕೊಂಡಿದೆ, ರಷ್ಯಾ ಇದರಿಂದ ಹೇಗೆ ನೋಡ್ತಾ ಇದೆ, ಜಾಗತಿಕವಾಗಿ ಏನೇನು ಬದಲಾವಣೆಗಳಾಗಬಹುದು, ಇದೆಲ್ಲದರ ಬಗ್ಗೆ ಮಾತಾಡೋದಕ್ಕೆ ರಕ್ಷಣಾ ವಿಶ್ಲೇಷಕರು, ಅಂತಾರಾಷ್ಟ್ರೀಯ ವಿಶ್ಲೇಷಕರು ಪ್ರೇಮ್ ಶೇಖರ್ ನಮ್ಮ ಜೊತೆಲಿ ಈಗ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ. ನಿನ್ನೆ ನಾವು ಮಾತಾಡ್ತಿದ್ವಿ ಸರ್, ಅಮೆರಿಕಕ್ಕೆ ಇದೊಂದು ಸಂದೇಶ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ವಿ. ಈ ಹೊತ್ತಿಗೆ ಈಗ ರಾಜ್ಘಾಟ್ಗೆ ಆಗಮಿಸಿದ್ದಾರೆ ವ್ಲಾದಿಮಿರ್ ಪುಟಿನ್ ಅವರು. ಇಲ್ಲಿನ ಕಲ್ಚರ್ ಅನ್ನು ಗೌರವಿಸ್ತಾ ಇದ್ದಾರೆ, ಇಲ್ಲಿನ ನಾಯಕರಿಗೆ ಗೌರವ ಕೊಡ್ತಾ ಇದ್ದಾರೆ. ಬಹುಶಃ ಇದು ಬೇರೆ ರೀತಿಯ ಒಂದು ಜಸ್ಚರ್ ಅಂತ ಅನ್ಸುತ್ತೆ ಸರ್. ಇಲ್ಲ, ಇದು ನಮ್ಮ ದೇಶಕ್ಕೆ ಬಂದ ಎಲ್ಲ ವಿದೇಶಿ ಗಣ್ಯರನ್ನ ನಾವು ರಾಜ್ಘಾಟ್ಗೆ ಕರ್ಕೊಂಡು ಹೋಗೋದು ಅದೊಂದು ಸಂಪ್ರದಾಯ. ಇದನ್ನ ವಿಶೇಷವಾಗಿ ನಾವೇನೋ ನೋಡೋದೇನು ಬೇಡ.
ಇದು ಮಾಮೂಲಾಗಿ ನಡೆಯುವಂಥದ್ದೇ. ಇದ್ರಲ್ಲಿ ಇದೊಂದು ಜಸ್ಟ್ ಸೆರಿಮೋನಿ ಒಂದು ಮಾಮೂಲಾಗಿ ನಡೆಯುವಂಥದ್ದು. ಇದಕ್ಕೆ ನಾವು ಹೆಚ್ಚು ಮಹತ್ವ ಕೊಡೋದು ಬೇಡ. ಹಲೋ ಪ್ರೇಮ್ ಶೇಖರ್ ಸರ್, ನಾವು ನೋಡ್ತಾ ಇದ್ವಿ ಅಂತಾರಾಷ್ಟ್ರೀಯವಾಗಿ ಅಥವಾ ಜಾಗತಿಕವಾಗಿ ಎಂಥದ್ದೇ ಪರಿಸ್ಥಿತಿ ಇದ್ರೂ ಕೂಡ ಬದಲಾದಂತಹ ರಾಜಕಾರಣದಲ್ಲಿ ಭಾರತ ಮಾತ್ರ ರಷ್ಯಾ ಜೊತೆಗೆ ಆ ಸ್ನೇಹ ಸಂಬಂಧವನ್ನ ಹಾಗೆ ಕಾಪಾಡಿಕೊಂಡಿದೆ. ಆ ಸ್ನೇಹ ಸಂಬಂಧ, ನಮ್ಮ ಬಾಂಧವ್ಯ ಹಾಗೆ ಇದೆ. ಅದ್ರ ಬಗ್ಗೆ ತಾವು ಹೇಗ್ ನೋಡ್ತೀರಿ ಸರ್? ನೋಡಿ, ಇದು ಎಲ್ಲಾ ದೇಶಗಳ ರಿಲೇಷನ್ಸ್ ಅಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರ್ತವೆ. ನಾವು ಹೌದು, ಇಂದು ಈಗ ಒಂದು ವರ್ಷದಿಂದ ಟ್ರಂಪ್ ಏನು ಹೇಳಿದ್ದು, ಈಗ ಅದಕ್ಕೆ ಕಂಪ್ಲೀಟ್ ವಿರುದ್ಧವಾಗಿ ನಡ್ಕೊಂಡದ್ದು, ಅದೊಂದು ದೊಡ್ಡ ಒಂದು ಡೌನ್ ಅಂತ ನಾವು ಹೊಂದ್ಕೋಬಹುದು. ರಷ್ಯಾ ನಮ್ಗೆ ಅತಿ ಕ್ಲೋಸ್ ಆಗಿದೆ ಅಂತ ನಾವು ಹೊಂದ್ಕೋಬಹುದು. ಆದ್ರೆ ನಾವು ಇತಿಹಾಸವನ್ನ ನೋಡಿದ್ರೆ ಯಾವಾಗ್ಲೂ ಹೀಗೆ ಇರ್ಲಿಲ್ಲ ಅನ್ನೋದು ನಾವು ನೋಡ್ಬೇಕಾಗ್ತದೆ. ಹೌದು, 70ರ ದಶಕದಲ್ಲಿ 71ರ ಯುದ್ಧದಲ್ಲಿ ರಷ್ಯಾ ನಮ್ಗೆ ತುಂಬಾ ಕ್ಲೋಸ್ ಆಗಿತ್ತು. ಆದ್ರೆ 86ರ ನಂತರ ರಷ್ಯಾ ನಮ್ಮ ವಿಷಯದಲ್ಲಿ ನ್ಯೂಟ್ರಲ್ ಆಯ್ತು. ಓಕೆ, ಅದು ಮತ್ತೆ 10 ವರ್ಷಗಳ ಹಿಂದೆ ನೀವೇ ನೋಡಿರ್ಬೇಕು, ಗೋವಾದಲ್ಲಿ ನಮ್ದು ಬ್ರಿಕ್ಸ್ ಸಮ್ಮಿಟ್ ಆದಾಗ ಅಲ್ಲಿ ರಷ್ಯಾ ಚೈನಾದ ಮಾತು ಕೇಳಿಕೊಂಡು ಈ ಭಯೋತ್ಪಾದನೆ ವಿಷಯದಲ್ಲಿ ಪಾಕಿಸ್ತಾನದ ಹೆಸರನ್ನ ಇಂಡಿಯಾ ಉಲ್ಲೇಖಿಸಿತ್ತು. ರಷ್ಯಾ ಅದನ್ನ ಚೈನಾದ ಮಾತು ಕೇಳ್ಕೊಂಡು ಇದೇ ಪೂತಿನ್ ಅವರು ಇಂಡಿಯಾ ಮೇಲೆ ಒತ್ತಡ ಹಾಕಿದ್ರು. ಆಮೇಲೆ ಅದನ್ನ ಪಾಕಿಸ್ತಾನದ ಹೆಸರನ್ನ ಉಲ್ಲೇಖಿಸಬೇಡಿ ಅಂತ. ಅಂದ್ರೆ 10 ವರ್ಷಗಳ ಹಿಂದೆ ಇದೇ ಪೂತಿನ್ ಅವರಿಗೆ ಪಾಕಿಸ್ತಾನ ಮುಖ್ಯ ಆಗಿತ್ತು. ಯಾಕಂದ್ರೆ ಚೈನಾ ಮುಖ್ಯ ಆಗಿತ್ತು, ಚೈನಾ ಪಾಕಿಸ್ತಾನ ಮುಖ್ಯ ಆಗಿದ್ದು ನಮಗಿಂತಲೂ. ಅದನ್ನ ಗೋವಾದಲ್ಲಿ ತೋರಿಸ್ಕೊಂಡಿದ್ರು ಅವರು ಬ್ರಿಕ್ಸ್ ಸಮ್ಮಿಟ್ ನಲ್ಲಿ. ಆದ್ರೆ ಈಗಿನ ಸಿಚುವೇಶನ್ ನೋಡಿ, ಈಗ ಬದಲಾಗಿದೆ. ಯುಕ್ರೇನ್ ಯುದ್ಧ ಆಗ್ತಾ ಇದೆ, ನ್ಯಾಟೋ ರಷ್ಯಾ ಜೊತೆನಲ್ಲಿ ನ್ಯೂಕ್ಲಿಯರ್ ವಾರ್ ಮಾಡುವಂತ ಥ್ರೆಟನ್ ಮಾಡ್ತಾ ಇದೆ. ಮತ್ತೆ ಪೂತಿನ್ ಅವ್ರ ಮೇಲೆ ನಿನ್ನೆ ನಾವು ಮಾತಾಡಿದ ರೀತಿ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಅದು ವಾರೆಂಟ್ ಹೊರಡಿಸಿದೆ. ಹೀಗಾಗಿ 10 ವರ್ಷಗಳಿಂದ ಪೂತಿನ್ ಆಗ್ಲಿ ರಷ್ಯಾ ಆಗ್ಲಿ ಇದ್ದಂತ ಒಳ್ಳೆಯ ಸ್ಥಿತಿನಲ್ಲಿ, ಅಂದ್ರೆ ಈ ಜಿಯೋ ಪಾಲಿಟಿಕ್ಸ್ ವಿಷಯದಲ್ಲಿ ಈಗ ಇಲ್ಲ. ಈ ಒಂದು ಕಾರಣಕ್ಕಾಗಿ ಪೂತಿನ್ ಅವ್ರಿಗೂ ರಷ್ಯಾಗೂ ಸಹ ಇಂದಿನ ಇಂಡಿಯಾ ಬಹಳ ಮುಖ್ಯ ಆಗ್ತದೆ. ಪಾಕಿಸ್ತಾನ ಮುಖ್ಯ ಅಲ್ಲ. 10 ವರ್ಷಗಳಿಂದ ಪಾಕಿಸ್ತಾನ ಪರವಾಗಿ ಆರ್ಗ್ಯೂ ಮಾಡಿದ್ರಲ್ಲ ಬ್ರಿಕ್ಸ್ ಸಮಿಟ್ ನಲ್ಲಿ, ಆ ರೀತಿ ರಷ್ಯಾ ಮಾಡೋದಕ್ಕಾಗುದಿಲ್ಲ. ಇಂಡಿಯಾ ಬಹಳ ಮುಖ್ಯ ಆಗಿದೆ. ಈ ಕಾರಣಕ್ಕಾಗಿ ಪೂತಿನ್ ಮತ್ತೆ ಉಳಿದೆಲ್ಲ ಹೆಚ್ಚಿನ ನಿನ್ನೆ ಹೇಳಿದ್ದೀವಿ ನಾವು. ಸರ್, ತಾವು ಹೇಳಿದ್ರಿ ಪ್ರೇಮ್ ಶೇಖರ್ ಸರ್, ಭಾರತ ರಷ್ಯಾಗೆ ಎಷ್ಟು ಮುಖ್ಯವಾಗಿದೆ? ರಕ್ಷಣಾತ್ಮಕವಾಗಿರ್ಬೋದು ಅಥವಾ ಜಾಗತಿಕ ವ್ಯಾಪಾರ ವಹಿವಾಟಿನ ವಿಚಾರದಲ್ಲಾಗಿರ್ಬೋದು ಅಥವಾ ಭಾರತದ ನಿಲುವುಗಳಾಗಿರ್ಬೋದು, ಇದೆಲ್ಲವೂ ಕೂಡ ರಷ್ಯಾಗೆ ಭಾರತ ಎಷ್ಟು ಮುಖ್ಯವಾಗಿದೆ ಸರ್? ನೀವ್ ಹೇಳಿದ ಎಲ್ಲಾ ವಿಷಯದಲ್ಲೂ ಮುಖ್ಯ ಆಗಿದೆ. ಯಾಕೆಂತ ಹೇಳಿದ್ರೆ ಈ 3 ವರ್ಷಗಳ ಹಿಂದೆ ಯುಕ್ರೇನ್ ಯುದ್ಧ ಶುರು ಆಗ್ತಲ್ಲ, ಅದಕ್ಕಿಂತ ಮೊದಲು ಇಂಡಿಯಾ ರಷ್ಯಾ ಟ್ರೇಡ್ ವಾಲ್ಯೂಮ್ ಇದ್ದದ್ದು ಕೇವಲ $8 ಬಿಲಿಯನ್. ಆಯ್ತಾ? ಈಗ ನಾವು ಅವರಿಂದ ಎಷ್ಟು ಪ್ರತಿದಿನ ಮಿಲಿಯನ್ ಗಟ್ಟಲೆ ಬ್ಯಾರಲ್ ಪೆಟ್ರೋಲ್ ಆಮದು ಮಾಡ್ಕೋತಾ ಇರೋದ್ರಿಂದ ರಷ್ಯಾ ಇಂಡಿಯಾ ಟ್ರೇಡ್ $67 ಬಿಲಿಯನ್ ಹೋಗಿದೆ. 8 ಬಿಲಿಯನ್ ಎಲ್ಲಿ, 67 ಬಿಲಿಯನ್ ಎಲ್ಲಿ? ಅಂದ್ರೆ ಅದರಲ್ಲಿ ಇನ್ಫ್ಯಾಕ್ಟ್ ಸುಮಾರು ಅದರ 90% ಆಕ್ಚುಲಿ ಲಾಭ ಹೋಗ್ತಾ ಇರೋದು ರಷ್ಯಾಗೆನೆ. ಯಾಕಂದ್ರೆ ನಾವು ಕೊಂಡ್ಕೋತಾ ಇದ್ದೀವಿ, ಕಡಿಮೆ ರಫ್ತು ಮಾಡ್ತಾ ಇದ್ದೀವಿ, ನಾವು ಕೊಂಡುಕೊಡೋದು ಬಹಳ ಜಾಸ್ತಿ ಇದೆ. ಹೀಗಾಗಿ ಬೇರೆ ಎಲ್ಲಾ ದೇಶಗಳು ರಷ್ಯಾದ ಮೇಲೆ ಇಕನಾಮಿಕ್ ಸ್ಯಾಂಕ್ಷನ್ಸ್ ವಿಧಿಸಿರುವಾಗ, ರಷ್ಯನ್ ಆಯಿಲ್ ಅನ್ನ ಬ್ಯಾನ್ ಮಾಡ್ತಾ ಇರುವಾಗ ಯುರೋಪ್ ನಲ್ಲಿ ಇಂಡಿಯಾದಿಂದ ಈ ರೀತಿ ಇಷ್ಟೊಂದು ಆನ್ಯುವಲಿ, ಇನ್ಫ್ಯಾಕ್ಟ್ ಲಾಸ್ಟ್ ಇಯರ್ ತಗೊಂಡ್ರೆ $120 ಬಿಲಿಯನ್ ನಾವು ಪೇ ಮಾಡೋದು ರಷ್ಯಾಗೆ. ಓಕೆ, ಹೀಗಾಗಿ ರಷ್ಯಾಗೆ ಈ ಹಣ ಬಹಳ ಮುಖ್ಯ ಆಗ್ತದೆ. 3 ಬಿಲಿಯನ್ ಕೊಟ್ಟಿದೆ ಕಳೆದ ವರ್ಷ, ನಾವು 120 ಬಿಲಿಯನ್ ಕೊಟ್ಟಿದ್ದೀವಿ. ಹೀಗಾಗಿ ಇಂಡಿಯಾ ಜೊತೆಗಿನ ಟ್ರೇಡ್ ಈ ಸಂದರ್ಭದಲ್ಲಿ, ಅಂದ್ರೆ ಪ್ರಪಂಚ ಎಲ್ಲವೂ ರಷ್ಯಾನ ದೂರ ಮಾಡ್ತಾ ಇರುವಾಗ, ಯುಕ್ರೇನ್ ಯುದ್ಧವನ್ನು ನಡೆಸೋದಕ್ಕೆ ಹಣ ಬೇಕಾಗಿರುವಾಗ, ನಮ್ಮ ಜೊತೆಗಿನ ಟ್ರೇಡ್ ರಷ್ಯಾಗೆ ಬಹಳ ಬಹಳ ಮುಖ್ಯ. ಮತ್ ಮುಂದುವರಿಸಲ ನೀವೇನು ಇದು ಬ್ರೇಕ್ ತಗೊಳ್ತೀನಿ ಸರ್. ಬ್ರೇಕ್ ಆದ ನಂತರ ಮತ್ತೆ ನಿಮ್ ಜೊತೆ ನಾನು ಮಾತಾಡ್ತೀನಿ.